press the bell icon on the YouTube app and never miss another update. Hello students, welcome to Siddhaganga PU College, an esteemed institution in Davangere. So myself, NCV sir, NC Vivek sir, Head of the Department of Biology, Siddhaganga PU College. ಸೊ ನಿಮಗೆಲ್ರಿಗೂ ಕಾಲೇಜಿನ ಪರವಾಗಿ ಆ್ಯಂಡ್ ಆನ್ ದಿ ಬಿಹಾಫ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಬಯಾಲಜಿ ವೆಲ್ಕಮ್ ಮಾಡ್ತಾ ಟುಡೇ ವಿ ವಿಲ್ ಡಿಸ್ಕಸ್ ಸಮಥಿಂಗ್ ರಿಗಾರ್ಡಿಂಗ್ ದ ಕಂಟೆಂಟ್ಸ್ ಮೀನ್ಸ್ ದ ಟಾಪಿಕ್ಸ್ ಆಫ್ ದಿ ಬಯಾಲಜಿ ಸಬ್ಜೆಕ್ಟ್. ನಿಮಗೆ ಈಗಾಗಲೇ 10th ಬಯಾಲಜಿ ಓದ್ಕೊಂಡಿರ್ತೀರ, 10th ತನಕನೂ ಕೂಡ ಬಯಾಲಜಿ ಓದ್ಕೊಂಡಿರ್ತೀರ. ಆ ಬಯಾಲಜಿನ ನೀವು ಏನಾಗಿರುತ್ತೆ ಅಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸಿಗೆ ನೀವು ಅದನ್ನು ಬರಿತಾ ಇರ್ತೀರ. ಸೊ ಯೂಶ್ವಲಿ ಯು ವಿಲ್ ಬಿ ರೈಟಿಂಗ್ ಫಾರ್ 35 ಮಾರ್ಕ್ಸ್ ಅರೌಂಡ್, ರೈಟ್? ಬಟ್ ಇನ್ ಕೇಸ್ ಆಫ್ ಪಿ ಯು ಸಿನಲ್ಲಿ ಏನಾಗುತ್ತೆ ಅಂದರೆ ದ ಎಂಟೈರ್ ಬಯಾಲಜಿ ಸಬ್ಜೆಕ್ಟ್ ಸಪರೇಟ್ ಪೇಪರ್ ಆಗಿರುತ್ತೆ. ಈಗ ಸೈನ್ಸ್ ಸ್ಟ್ರೀಮ್ ಅಂತ ಬಂದಾಗ in the science stream you will be getting a separate subject called biology, right? So biology nalli nimage total 22 chapters irutte first year alli. First PUC nalli 22 chapters. New second PUC nalli 16 chapters irutte. See first year alli total 5 units irutte, second year PUC gu bandru kuda ನೀವು 5 units irutte, total 10 units anta ಹೇಳ್ತೀವಿ. ಇದೇನಿದೆ ಅಕಾರ್ಡಿಂಗ್ ಟು NCERT, ನಾವು ವಿ ಆರ್ ಸ್ಟಡಿಂಗ್ ದ ಎಂಟೈರ್ ಕಾನ್ಸೆಪ್ಟ್ ಆ್ಯಂಡ್ ದ ಟಾಪಿಕ್ಸ್ ಆಫ್ ದ NCERT, ರೈಟ್? ಸೊ ಈ NCERTನಲ್ಲಿ ಟೋಟಲ್ 38 ಚಾಪ್ಟರ್ಸ್ 11th ಆ್ಯಂಡ್ 12th ಅಂತ. ಸೊ ಅದೇ ಥರನೇ ಇಲ್ಲಿ ಫಸ್ಟ್ ಇಯರಲ್ಲಿ 22 ಇರುತ್ತೆ, ಸೆಕೆಂಡ್ ಇಯರಲ್ಲಿ 16 ಚಾಪ್ಟರ್ಸ್ ಇರುತ್ತೆ ಬಯಾಲಜಿನಲ್ಲಿ. ಟೋಟಲ್ 38 ಚಾಪ್ಟರ್ಸ್. ಆ 38 ಚಾಪ್ಟರ್ಸ್ ಮೇಲೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಾ ಟೋಟಲ್, ರೈಟ್? ಸೊ ಈಗ ಏನಾಗುತ್ತೆ, ಇದು 2 years ಪ್ರೋಗ್ರಾಮ್. ದ ಕಂಪ್ಲೀಟ್ PU ಕೋರ್ಸ್ ಏನಿದೆ ಇದು 2 years ಪ್ರೋಗ್ರಾಮ್. ಇದನ್ನು ಸ್ಪ್ಲಿಟ್ ಮಾಡಿಕೊಂಡು ಎಕ್ಸಾಮಿನೇಷನ್ಸನ್ನು ಕಂಡಕ್ಟ್ ಮಾಡ್ತಾರೆ. ಜಸ್ಟ್ ಫಾರ್ ದಿ ಬೋರ್ಡ್ ಎಕ್ಸಾಮಿನೇಷನ್ ಸ್ಪ್ಲಿಟ್ ಆಗಿರುತ್ತೆ, ಕಾಂಪಿಟೇಟಿವ್ಗೆ ಇದು ಸ್ಪ್ಲಿಟ್ ಆಗೋಲ್ಲ. ಟೋಟಲ್ 38 ಚಾಪ್ಟರ್ಸ್ ಅಂತಲೇ ಇರುತ್ತೆ. ಸೊ ಈಗ ನೀವು ಫಸ್ಟ್ PUCಗೆ ಬರ್ತಾ ಇದ್ದೀರಾ. ಸೊ ನಾನು ನಿಮಗೆ ವೆಲ್ಕಮ್ ಮಾಡ್ತಾ ಫಸ್ಟ್ PUCನಲ್ಲಿ ಎಷ್ಟು ಚಾಪ್ಟರ್ಸ್ಗಳಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಜೊತೆಗೆ ಸ್ವಲ್ಪ ನಿಮಗೆ ಎಕ್ಸಾಮಿನೇಷನ್ ಐಡಿಯಾ ಕೂಡ ಸಿಗೋ ಹಾಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಥಿಂಗ್ ಈಸ್ ಟೋಟಲ್ ನಾವೇನು 100 ಮಾರ್ಕ್ಸಿಗೆ ಪೇಪರ್ ಅಂತ ಇರೋಲ್ಲ. ಸೊ 70 ಮಾರ್ಕ್ಸ್ ಥಿಯರಿ ಎಕ್ಸಾಮ್ ಇದು ಎವ್ರಿ ಇಯರ್ ಫಾರ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್. ಇಟ್ ಈಸ್ ಸೇಮ್, ರೈಟ್? ಇಟ್ ವಿಲ್ ಬಿ ಸೇಮ್. 70 ಮಾರ್ಕ್ಸ್ ಥಿಯರಿ ಎಕ್ಸಾಮ್ ಇರುತ್ತೆ, 70 ಮಾರ್ಕ್ಸ್. ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಂಥೇಳಿ ಪ್ರಾಕ್ಟಿಕಲ್ಸ್ 30 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್, ರೈಟ್? ಸೊ ದಿಸ್ ವಿಲ್ ಬಿ ಸೇಮ್ ಇನ್ ಕೇಸ್ ಆಫ್ ಫಿಸಿಕ್ಸ್ ಆ್ಯಂಡ್ ಆಲ್ಸೋ ಇನ್ ಕೇಸ್ ಆಫ್ ಕೆಮಿಸ್ಟ್ರಿ. ಬಟ್ ವೆರಾಸ್ ಇನ್ ಕೇಸ್ ಆಫ್ ಮ್ಯಾಥಮೆಟಿಕ್ಸ್, ಕನ್ನಡ ಆ್ಯಂಡ್ ಇಂಗ್ಲೀಷ್ ವಿಲ್ ಬಿ ಗೆಟಿಂಗ್ 100 ಮಾರ್ಕ್ಸ್. ಓಕೆ, ಓನ್ಲಿ ಥಿಯರಿ ಎಕ್ಸಾಮಿನೇಷನ್ಸ್ ಫಾರ್ 100 ಮಾರ್ಕ್ಸ್. ಇಲ್ಲೇನಾಗಿರುತ್ತೆ, ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ಸ್. ಥಿಯರಿಗೆ 70 ಇರುತ್ತೆ, ಪ್ರಾಕ್ಟಿಕಲ್ಸಿಗೆ 30 ಇರುತ್ತೆ, ರೈಟ್? ಇದಕ್ಕೆ ಸಪ್ರೇಟ್ ಎಕ್ಸಾಮ್ಸ್ ಇರುತ್ತೆ, ಇದಕ್ಕೂ ಸಪ್ರೇಟ್ ಎಕ್ಸಾಮ್ ಇರುತ್ತೆ. ಇದಕ್ಕೆ ಸಪ್ರೇಟ್ ಸಿಲೆಬಸ್ ಇರುತ್ತೆ, ಇದು ಸಪ್ರೇಟ್ ಸಿಲೆಬಸ್ ಇರುತ್ತೆ. ಆ್ಯಂಡ್ ಯೂಶಲಿ ದ ಪ್ರಾಕ್ಟಿಕಲ್ಸ್ ಆರ್ ಕಂಡಕ್ಟೆಡ್ ಬೇಸ್ಡ್ ಆನ್ ದ ಸಿಲೆಬಸ್ ಸ್ಟಡಿಡ್ ಇನ್ ದ ಥಿಯರಿ, ರೈಟ್? ಥಿಯರಿನಲ್ಲಿ ಏನು ಓದ್ಕೊಂಡಿರ್ತೀರಲ್ಲ ಅದೇ ಸಿಲೆಬಸ್ಸಿನ ಮೇಲೆ ಪ್ರಾಕ್ಟಿಕಲ್ಸ್ ಇರುತ್ತೆ. ಇದು ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ನೀವು ಕಾಂಪಿಟೇಟಿವ್ ಅಂತ ಬಂದಾಗ ವೆನ್ ಯು ಆರ್ ಗೆಟಿಂಗ್ ನೀಟ್ ಎಕ್ಸಾಮಿನೇಷನ್ಸ್ ಅಂತ ಬಂದಾಗ ನೀಟ್ಗೆ ಬಯಾಲಜಿನೇ ಮೇನ್ ಇರುತ್ತೆ. ಸೊ ಫಾರ್ ನೀಟ್ ಎಕ್ಸಾಮಿನೇಷನ್ಸ್ ಫ್ರಮ್ ದ ಬಯಾಲಜಿ ಸೈಡ್ ಟೋಟಲ್ 90 ಕ್ವಶನ್ಸ್ ವಿಲ್ ಬಿ ದೇರ್. 90 ಕ್ವಶನ್ಸ್ ಇರುತ್ತೆ ಬಯಾಲಜಿನಲ್ಲಿ. ಇದರಲ್ಲಿ ಇನ್ಕ್ಲೂಡಿಂಗ್ ಬೋತ್ ಫ್ರಮ್ ಫಸ್ಟ್ PU ಸಿಲೆಬಸ್ ಆ್ಯಂಡ್ ಆಸ್ ವೆಲ್ ಆಸ್ ಸೆಕೆಂಡ್ PU ಸಿಲೆಬಸ್, ರೈಟ್? ಎರಡೂ ಸಿಲೆಬಸ್ಸಿಂದ ಸೇರಿ 90 ಕ್ವಶನ್ಸ್ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ
45 ಎಕ್ಸಾಕ್ಟ್ ಅಂತಲ್ಲ, 1 or 2 ಕ್ವಶನ್ಸ್ ವಿಲ್ ಬಿ ವೇರಿಯಿಂಗ್ ಅಂತ ಹೇಳ್ಬೋದು. 45 ಕ್ವಶನ್ಸ್ ಫ್ರಮ್ ಫಸ್ಟ್ PU ಸಿಲೆಬಸ್ ಆ್ಯಂಡ್ ಅನದರ್ 45 ಫ್ರಮ್ ಸೆಕೆಂಡ್ PU ಸಿಲೆಬಸ್. ದಟ್ ಇಂಡಿಕೇಟ್ಸ್ ಯು ನೀಡ್ ಟು ಕಾನ್ಸಂಟ್ರೇಟ್ ಫಾರ್ ಬೋತ್ PU1 ಆ್ಯಂಡ್ PU2. ನೋಡಿ, ಎರಡೂ ವರ್ಷದ ಸಿಲೆಬಸ್ಸನ್ನು ಓದ್ಕೋಬೇಕಾಗತ್ತೆ ಫಾರ್ ನೀಟ್ ಎಕ್ಸಾಮಿನೇಷನ್ಸ್, ರೈಟ್? ಇನ್ನು ಫಿಸಿಕ್ಸಿಂದ 90 ಕ್ವಶನ್ಸ್, ಫಿಸಿಕ್ಸಿಂದ 45 ಕ್ವಶನ್ಸ್ ಇರುತ್ತೆ, ಕೆಮಿಸ್ಟ್ರಿಯಿಂದ 45 ಇರುತ್ತೆ. ಟೋಟಲ್ ಎಷ್ಟಾಗುತ್ತೆ ಅಂದರೆ 180 ಕ್ವಶನ್ ಪೇಪರ್ ಆ್ಯಂಡ್ ದಟ್ ವಿಲ್ ಬಿ ಕಂಡಕ್ಟೆಡ್ ಫಾರ್ 3 hours, ರೈಟ್? ಸೊ ಇದು ಬಯಾಲಜಿಯಿಂದನೇ 90 ಕ್ವಶನ್ಸ್ ಇರುತ್ತೆ, ಫಿಸಿಕ್ಸಿಂದ 45 ಇರುತ್ತೆ, ಫಿಸಿಕ್ಸಿಂದ ಹಾಗೆ ಕೆಮಿಸ್ಟ್ರಿಯಿಂದ 45 ಇರುತ್ತೆ. ಟೋಟಲ್ 180 ಕ್ವಶನ್ಸ್, ರೈಟ್? ಟೋಟಲ್ 180 ಕ್ವಶನ್ಸ್ 3 hours ಬರೀಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಈ 45 ಅಷ್ಟೇ, ಈ 45 ಅಷ್ಟೇ, ಇನ್ಕ್ಲೂಡಿಂಗ್ ಬೋತ್ ಫ್ರಮ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್, ರೈಟ್? ಸೊ ಇದು 90 ಕ್ವಶನ್ಸ್ I specifically stress in case of biology, NEET examination 90 questions will be there. ಇದು ಗೊತ್ತಿಟ್ಕೊಳ್ಳಿ, ಯಾಕೆಂದರೆ ನಿಮಗೆಲ್ಲರಿಗೂ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸು ನೀಟ್ ಅಂತೆ, CET ಅಂತೆ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಒಂದು ಮಿನಿಮಮ್ ನಾಲೆಡ್ಜ್ ಬೇಕಾಗುತ್ತೆ, ಯಾಕಂದರೆ ವೆನ್ ವಿ ಆರ್ ಎಂಟರಿಂಗ್ ಇನ್ ಟು ದಿ ಟಾಪಿಕ್ ಅಂದಾಗ, ಸೊ ವಿ ನೀಡ್ ಟು ಪ್ರಿಪೇರ್ ಫಾರ್ ಬೋತ್ ಬೋರ್ಡ್ ಎಕ್ಸಾಮಿನೇಷನ್ ಆ್ಯಂಡ್ ಆಸ್ ವೆಲ್ ಆಸ್ ನೀಟ್ ಎಕ್ಸಾಮಿನೇಷನ್, ರೈಟ್? ಎರಡಕ್ಕೂ ಓದ್ಕೋಬೇಕು. ಸೊ ಇಲ್ಲಿ ಬೋರ್ಡ್ ಎಕ್ಸಾಮಿನೇಷನ್ಸ್ಗೆ ಏನು ಓದ್ತೀವಿ ಅದನ್ನೇ ಸ್ವಲ್ಪ ಡೀಟೇಲಾಗಿ ಓದ್ಕೊಂಡ್ರೆ ಸೊ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೂಡ ನಿಮಗೆ ತುಂಬ ಸುಲಭ ಆಗುತ್ತೆ. ಹಾಗಾಗಿ ತುಂಬ ಬೇಸಿಕ್ಸ್ ಎಲ್ಲ ತುಂಬ ಅಗತ್ಯ ಇರುತ್ತೆ. ನೀವು ಪ್ರತಿ ಕ್ಲಾಸಸ್ಸನ್ನು ಕೂಡ ಮಿಸ್ ಮಾಡದೆ ನೋಡ್ಕೋಬೇಕಾಗತ್ತೆ, ರೈಟ್? ಸೊ ಇದು 90 ಕ್ವಶನ್ಸ್ ಅಂತ ಗೊತ್ತಿಟ್ಕೊಳ್ಳಿ. ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 4 marks ಅಂತ ಗೊತ್ತಿಟ್ಕೊಳ್ಳಿ. ಈಚ್ ಕ್ವಶನ್ ಕ್ಯಾರೀಸ್ ನೋಡಿ 180 ಕ್ವಶನ್ಸ್ ಇಂಟು 4 marks, ರೈಟ್? ಇಟ್ ವಿಲ್ ಬಿ 720 marks. ನೋಡಿ, ನೀಟ್ ಎಕ್ಸಾಮಿನೇಷನ್ಸ್ ಎಷ್ಟು ಕಂಡಕ್ಟ್ ಮಾಡ್ತಾರೆ? 720 marksಗೆ ಅಂತ ಗೊತ್ತಿಟ್ಕೊಳ್ಳಿ, ರೈಟ್? 180 ಕ್ವಶನ್ಸ್, 180 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 4 marks, ಟೋಟಲ್ 720 marks ಇರುತ್ತೆ. ಈ 720 marksಲ್ಲಿ 360 marks ಬಯಾಲಜಿದೇ ಇರುತ್ತೆ. ಸೊ ಇಂಟು 4 360, ರೈಟ್? ಸೊ 360 ಇರುತ್ತೆ. ಫಿಸಿಕ್ಸಿಂದ 180 ಇರುತ್ತೆ. ಸೊ ಕೆಮಿಸ್ಟ್ರಿಯಿಂದ 180 ಇರುತ್ತೆ. ಟೋಟಲ್ 720 ಆಗುತ್ತೆ, ರೈಟ್? ಸೊ ಹಾಗಾಗಿ ಬಯಾಲಜಿಗೆ ನೋಡಿ ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನೀಟ್ ಎಕ್ಸಾಮಿನೇಷನ್ನು ಬಯಾಲಜಿನಲ್ಲಿ ತುಂಬ ಸ್ಕೋಪ್ ಇರುತ್ತೆ, ರೈಟ್? 360 marks ಅಂತ ಇರುತ್ತೆ. ಆ್ಯಂಡ್ ಇದಿಷ್ಟು ಸ್ವಲ್ಪ ನಿಮಗೆ ಕಾಂಪಿಟೇಟಿವ್ ಪಾರ್ಟ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈಗ ಟಾಪಿಕ್ಗಳಿಗೆ ಹೋಗೋಣ. ಸೊ ಬೇಸಿಕಲಿ ನಮ್ಮ ಬಯಾಲಜಿ ಹ್ಯಾಸ್, ಇನ್ ಕೇಸ್ ಆಫ್ ಫಸ್ಟ್ PUC, ಹ್ಯಾಸ್ ಟೋಟಲ್ 5 units ಅಂತ ಹೇಳಿದೆ ನಾನು, ರೈಟ್? 5 unitsಲ್ಲಿ ಎಲ್ಲ ಚಾಪ್ಟರ್ಸನ್ನು ಟೋಟಲ್ ಮಾಡಿದ್ರೆ 22 ಚಾಪ್ಟರ್ಸ್ ಬರುತ್ತೆ. ಸೊ ದ ಫಸ್ಟ್ ಯೂನಿಟ್, ಇದನ್ನು ನೋಟ್ ಮಾಡ್ಕೊಳ್ಳಿ ಸಿಲೆಬಸ್, ಆ್ಯಂಡ್ ಐ ವಿಲ್ ಆಲ್ಸೋ ಟೆಲ್ ಯು ದ ಮಾರ್ಕ್ಸ್, ರೈಟ್? ದ ಫಸ್ಟ್ ಒನ್ ಈಸ್ Unit 1, diversity of living organisms. Diversity of living organisms. So ಇದರಲ್ಲಿ the first chapter is living world. Living world. And the second one, biological classification. Biological classification, right? And the third one is plant kingdom. Third one is plant kingdom, right? Fourth one, animal kingdom. Yes. Total 4 chapters irutte. There are 4 chapters present in the first unit, and it will be asked for 17 marks, right? Theory ge antane total 17 marks irutte. Nenpittukolli, 17 marks allotment ide. Chapter wise allotment irutte. Adu 1 or 2 marks variations irutte. Not exactly equal, right? Total, this unit consisting of 17 marks. Okay, it is very important chapter. This one is very important chapters. And among these, the biological classification is very much important for NEET examination, right? Total, from this unit, you will be getting 10 to 12
ಕ್ವಶನ್ಸ್ ಫಾರ್ ನೀಟ್. ನೋಡಿ, ಈ ಅಸೆಸ್ಮೆಂಟ್ ನಾವೇನು ಹೇಳ್ತಾ ಇದ್ದೀವಿ, ದಿಸ್ ಅಸೆಸ್ಮೆಂಟ್ ಕನ್ಸಿಡರ್ಡ್ ಫ್ರಮ್ 2009 to 2019. ನಾನು ಇದೇನು ಅಸೆಸ್ಮೆಂಟ್ ಕೊಡ್ತಾ ಇದ್ದೀನಿ, ಸೊ ಪಾಸ್ಟ್ ಪೇಪರ್ಸ್ ಅಸೆಸ್ಮೆಂಟ್, ರೈಟ್? The analysis made by using the past papers. So, ಇಲ್ಲಿ 10 to 12 questions will be coming from these 4 chapters. So, ಇಲ್ಲಿ most important ಅಂದರೆ ಇವು 4ರಲ್ಲಿ biological classification and animal kingdom. Basically, all these chapters consisting of information regarding the classification of organisms. ನೋಡಿ, as we know that the classifications, biology has the number of branches. Basically, biology can be defined as the study of living organisms, study of life, bios. ನೋಡಿ, ಇದೆಲ್ಲ ಗೊತ್ತಿರುತ್ತೆ ನಿಮಗೆ, ಹಾಗಾಗಿ ನಾನು ಹೇಳಿಲ್ಲ. bios ಅಂದರೆ ಏನು? ಲೈಫ್, ರೈಟ್? ಸೊ ದಟ್ ಈಸ್ ವಾಟ್ ಇಂಡಿಕೇಟ್ biology is the study of living organisms. So basically, biology has 2 branches. One is botany and other one is zoology. The botany is the study of plants. Botany is also called phytology. Phytes means plants. Zoology is the study of animals, right? So botany and zoology, there are 2 branches. ನೀವು ಎರಡೇ branches ಅಂತ ಅನ್ಕೊಂಡಿರ್ತೀರಾ. So but biology has the number of branches. And all the branches are categorized into different groups. The different groups in the sense, so the first group is the classical branches ಅಂತ ಕರೀತಾರೆ. Classical branches ಅಂದರೆ ಏನು ಸರ್? Classical branches ಅಂದರೆ they are old and established branches. They are old and established branches. They are called classical branches. So classical branches of biology. So for example, taxonomy, histology, anatomy, physiology, paleontology, evolution, reproduction. ನೋಡಿ, ಇವೆಲ್ಲ ಕೇಳಿರ್ತೀರಾ ನೀವು, ರೈಟ್? ಸೊ ರಿಪ್ರೊಡಕ್ಷನ್ ಕೇಳಿರ್ತೀರಾ, ಎವಲ್ಯೂಷನ್ ಕೇಳಿರ್ತೀರಾ, 10th ಎವಲ್ಯೂಷನ್ ಇತ್ತು. ಜೆನೆಟಿಕ್ಸ್ ಕೇಳಿರ್ತೀರಾ, ಹೆರಿಡಿಟಿ ಆ್ಯಂಡ್ ವೇರಿಯೇಷನ್ಸ್, ಜೆನೆಟಿಕ್ಸ್ ಕೇಳಿರ್ತೀರಾ. ಫಿಸಿಯಾಲಜಿ ಅಂತ ಕೇಳಿರ್ತೀರಾ, ರೈಟ್? ಸೊ ದೀಸ್ ಆರ್ ಆಲ್ ಟ್ಯಾಕ್ಸಾನಮಿ, ನೆನ್ಪಿಟ್ಕೊಳ್ಳಿ, ಟ್ಯಾಕ್ಸಾನಮಿ ಇದೆ. ಸೊ ಇವೆಲ್ಲವೂ ಕೂಡ ಹಿಸ್ಟಾಲಜಿ ಅಂತ ಕೇಳಿರ್ತೀರಾ, ಅನಾಟಮಿ ಕೇಳಿರ್ತೀರಾ, ಮಾರ್ಫಾಲಜಿ ಕೇಳಿರ್ತೀರಾ. ಸೊ ದೀಸ್ ಆರ್ ಆಲ್ ದ ಬ್ರಾಂಚಸ್, ದೇ ಆರ್ ಓಲ್ಡ್ ಆ್ಯಂಡ್ ಎಸ್ಟಾಬ್ಲಿಷ್ಡ್, ಕನ್ಸಿಡರ್ಡ್ ಆಸ್ ಓಲ್ಡ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಬ್ರಾಂಚಸ್ ಆಫ್ ಬಯಾಲಜಿ, ರೈಟ್? ಅದರ ಪ್ರಕಾರ ಅವನ್ನ ಕ್ಲಾಸಿಕಲ್ ಬ್ರಾಂಚಸ್ ಅಂತ ಕರೀತಾರೆ. ಸೊ ನಾವು ಈ 2 ವರ್ಷ ಏನಿದೆ ನಮಗೆ, ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಅಂತ ಏನು ಕರಿತೀವಿ, 2 ವರ್ಷದಲ್ಲೂ ನಾವು ಈ ಆಲ್ಮೋಸ್ಟ್ ಈ ಕ್ಲಾಸಿಕಲ್ ಬ್ರಾಂಚಸ್ಗಳಿಗೆ ರಿಲೇಟೆಡ್ ಆಗಿರುವಂಥ ಟಾಪಿಕ್ಗಳನ್ನೇ ಕಲಿತಾ ಹೋಗ್ತೀವಿ. ಇದು ಸ್ವಲ್ಪ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಸೊ ಹೀಗಿರುತ್ತೆ ಬಯಾಲಜಿನಲ್ಲಿ ನಾವೇನು ಕಲಿತಾ ಇದ್ದೀವಿ, ವಾಟ್ ವಿ ಆರ್ ಸ್ಟಡಿಂಗ್, ದ ಕಾನ್ಸೆಪ್ಟ್ ಆಫ್ ಬಯಾಲಜಿ ಅನ್ನೋದು ಒಂದು ಇಂಟ್ರೆಸ್ಟ್. ನೀವು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ನ ಬೆಳೆಸ್ಕೋಬೇಕು, ಆಗಷ್ಟೇ ನಿಮಗೆ ಸಬ್ಜೆಕ್ಟ್ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ನೋಡಿ, ಇಲ್ಲೆಲ್ಲ ಏನಿದೆ ಅಲ್ಲ, ಡೈವರ್ಸಿಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಸೊ ಬೇಸಿಕಲಿ ಫ್ರೇಮ್ಡ್ ಅಂಡರ್ ದ ಬ್ರಾಂಚ್ ನೋನ್ ಆಸ್ ಟ್ಯಾಕ್ಸಾನಮಿ. ಟ್ಯಾಕ್ಸಾನಮಿ ಅಂದರೆ ಏನು ಹೇಳಿ? ಕ್ಲಾಸಿಫಿಕೇಶನ್ ನಾಮನ್ಕ್ಲೇಚರ್ ಅಂತ ಏನು ಕರಿತೀವಿ, ದ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ. ಸೊ ಕೆಟಗರೈಸೇಷನ್ ಆಫ್ ಆರ್ಗ್ಯಾನಿಸಮ್ಸ್, ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ದ ಕ್ಯಾರೆಕ್ಟರ್ಸ್ ದಟ್ ದೇ ಪೊಸೆಸ್, ರೈಟ್? ಅವುಗಳ ಯಾವ್ಯಾವ ಕ್ಯಾರೆಕ್ಟರ್ಸ್ಗಳನ್ನು ಹೊಂದ್ಕೊಂಡಿರುತ್ತೆ ಅನ್ನೋ ಆಧಾರದ ಮೇಲೆ ಅವನ್ನ ಕೆಟಗರೈಸ್ ಮಾಡೋವಂಥದ್ದು. ಸೊ ಆ ಬೇಸಿಸ್ ಮೇಲೆ 4 ಚಾಪ್ಟರ್ಸ್ಗಳನ್ನು ನಾವಿಲ್ಲಿ ಕಲಿತಾ ಹೋಗ್ತೀವಿ. ಲಿವಿಂಗ್ ವರ್ಲ್ಡ್ ಅಂತ ಇದೆ, ಹೌ ದೇ ಆರ್ ನೇಮ್ಡ್ ಆ್ಯಂಡ್ ಆನ್ ವಾಟ್ ಬೇಸಿಸ್ ದೇ ಆರ್ categorized. Okay, ನೋಡಿ. ಸೊ ನೆಕ್ಸ್ಟ್ ಇಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ಸೊ ದಟ್ ಇಂಡಿಕೇಟ್ಸ್ ಫ್ರಮ್ ದ ಮೈನ್ಯೂಟ್ ಆರ್ಗ್ಯಾನಿಸಮ್ಸ್ ಟು ಮ್ಯಾಕ್ರೋ, ಅಂದರೆ ಸೊ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ತನಕ ಕ್ಲಾಸಿಫಿಕೇಶನ್ಸ್ ಹೇಗಿದೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗೆ ಇಲ್ಲಿ ಕೇಸ್ ಆಫ್ ಪ್ಲಾಂಟ್ ಕಿಂಗ್ಡಮ್, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ವೇರಿಯಸ್ ಗ್ರೂಪ್ ಆಫ್ ಪ್ಲಾಂಟ್ಸ್ ಅಂತ ಹೇಳ್ಬೋದು, ರೈಟ್? ಇಲ್ಲಿ ಪ್ಲಾಂಟ್ ಕಿಂಗ್ಡಮಲ್ಲಿ ಮಲ್ಟಿಸೆಲ್ಯುಲರ್ ಆಲ್ಗೆ, ರೈಟ್? ನೀವು 10th ಓದ್ಕೊಂಡಿರ್ತೀರಾ, ಇನ್ನು 9th ಇತ್ತು ನಿಮಗೆ ಮಲ್ಟಿಸೆಲ್ಯುಲರ್ ಆಲ್ಗೆ ಅಂತ ಬಂದಿರುತ್ತೆ. ಹಾಗೆ ನೆಕ್ಸ್ಟ್ ಬ್ರಯೋಫೈಟ್ಸ್ ಕೇಳಿರ್ತೀರಾ, ಟೆರಿಡೋಫೈಟ್ಸ್ ಕೇಳಿರ್ತೀರಾ, ಜಿಮ್ನೋಸ್ಪಮ್ಸ್ ಕೇಳಿರ್ತೀರಾ, ಆಂಜಿಯೋಸ್ಪಮ್ಸ್ ಅಂತ. ನೋಡಿ, ಟೆರಿಡೋಫೈಟ್ಸ್, ಜಿಮ್ನೋಸ್ಪಮ್ಸ್, ಓಕೆ, ಆಂಜಿಯೋಸ್ಪಮ್ಸ್, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪಮ್ಸ್, ಆಂಜಿಯೋಸ್ಪಮ್ಸ್ ಆ್ಯಂಡ್ ಮಲ್ಟಿಸೆಲ್ಯುಲರ್ ಆಲ್ಗೆ. ಸೊ ದೀಸ್ 5 ಗ್ರೂಪ್ಸ್ comes under kingdom plant. Okay, plant kingdom. So there are 5 kingdoms ಗೊತ್ತಿದೆ ನಿಮಗೆ, ಹೌದಾ? ಮೊನೇರಾ, ಪ್ರೊಟಿಸ್ಟಾ, ಮೊನೇರಾ ಆದಮೇಲೆ ನೆಕ್ಸ್ಟ್ ಬರೋದೇ ಪ್ರೊಟಿಸ್ಟಾ ಆದಮೇಲೆ ನೆಕ್ಸ್ಟ್ ಮೈಕೋಟಾ. ಸೊ ನೆಕ್ಸ್ಟ್ ಕಿಂಗ್ಡಮ್ ಪ್ಲಾಂಟೆ ಆ್ಯಂಡ್ ಕಿಂಗ್ಡಮ್ ಅನಿಮ್ಯಾಲಿಯಾ. ನೋಡಿ, ಕಿಂಗ್ಡಮ್ ಅನಿಮ್ಯಾಲಿಯಾಗೆ ಸಂಬಂಧಪಟ್ಟಂತೆ ದ ಅನಿಮಲ್ ಕಿಂಗ್ಡಮ್. ಹಿಯರ್ ಯು ವಿಲ್ ಬಿ ಗೋಯಿಂಗ್ ಥ್ರೂ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಡಿಫರೆಂಟ್ ಫೈಲಾ.
ನೋಡಿ ಡಿಫ್ರೆಂಟ್ ಫೈಲಾ ಬಿಲಾಂಗಿಂಗ್ ಟು ನಾನ್ ಕಾರ್ಡೇಟ್ಸ್ ಆ್ಯಂಡ್ ಕಾರ್ಡೇಟ್ಸ್. ಸೊ ಇದನ್ನು ನೀವು ಓದ್ತಾ ಹೋಗ್ತೀವಿ. ಸೊ ಇಲ್ಲಿ ಇದೆಲ್ಲ ನೀವು ಆಲ್ಮೋಸ್ಟ್ ಹೈಸ್ಕೂಲಲ್ಲಿ ಸ್ವಲ್ಪ ಓದ್ಕೊಂಡಿರ್ತೀರಾ, ಇಲ್ಲಿ ಇನ್ನೂ ಸ್ವಲ್ಪ ಡೀಟೇಲಾಗಿ ಹೋಗುತ್ತೆ, ರೈಟ್. ಸೊ ಇದು 4 ಚಾಪ್ಟರ್ಸು ಇನ್ಕ್ಲೂಡಿಂಗ್ ಅಂಡರ್ ದ ಬ್ರಾಂಚ್ ನೋನ್ ಆಸ್ ಟ್ಯಾಕ್ಸಾನಮಿ. ಈ ಬ್ರಾಂಚನ್ನ ನಾವು ನೆನ್ಪಿಡ್ಕೋಬೇಕು ಅಂತಲ್ಲ, ಬಟ್ ವಾಟ್ ವಿ ಆರ್ ಲರ್ನಿಂಗ್ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ಹಾಗಾಗಿ ಹೇಳಿದೆ ನಾನು. ಸೊ ನೋಡಿ, ಇಲ್ಲಿ ಬಯಾಲಜಿನಲ್ಲಿ ಒಂದು ಗ್ರೂಪ್ ಕ್ಲಾಸಿಕಲ್ ಬ್ರಾಂಚಸ್ ಅಂತ ಆದರೆ, ದ ಸೆಕೆಂಡ್ ಗ್ರೂಪ್ ಈ ಸೆಟ್ ಟು ಬಿ ಇಂಟರ್ ಡಿಸಿಪ್ಲಿನರಿ ಬ್ರಾಂಚಸ್ ಅಂತ ಕರೀತಾರೆ. ಇಂಟಗ್ರೇಟೆಡ್ ಬ್ರಾಂಚಸ್ ಆಫ್ ಬಯಾಲಜಿ ಅಂತಲೂ ಕೇಳಿರ್ತೀರಾ ನೀವು. ಬಯೋ ಕೆಮಿಸ್ಟ್ರಿ ಕೇಳಿರ್ತೀರಾ, ಬಯೋ ಫಿಸಿಕ್ಸ್ ಕೇಳಿರ್ತೀರಾ, ಬಯೋ ಮ್ಯಾಟ್ರಿಕ್ಸ್ ನೋಡಿ, ಬಯೋ ಕೆಮಿಸ್ಟ್ರಿ, ಬಯೋ ಫಿಸಿಕ್ಸ್, ಬಯೋ ಮ್ಯಾಟ್ರಿಕ್ಸ್, ಬಯೋ ಇನ್ಫಾರ್ಮೇಟಿಕ್ಸ್, biotechnology. But these are all integrated branches of biology. Means ಇಲ್ಲಿ biology is included with other subjects, or other subjects are included with biology, like that, right? So other concepts. So ಇದು biomatrix ಅಂದ್ರೆ ಏನು? Mathematical concept. We are studying the mathematical concepts of living organisms, like that. Okay. ಈಗ statistical data of the living organisms, that is biostatics. Okay. So like that we are learning the interdisciplinary branches. ಈಗ ಬಯೋಕೆಮಿಸ್ಟ್ರಿ, ದ ಕೆಮಿಕಲ್, ಬಯೋಕೆಮಿಸ್ಟ್ರಿದು ಒಂದು ಟಾಪಿಕ್ ನಮಗೆ ಸಿಕ್ಕುತ್ತೆ ಬಯೋಕೆಮಿಸ್ಟ್ರಿನಲ್ಲಿ. ದ ಕೆಮಿಕಲ್ ಕಾನ್ಸೆಪ್ಟ್ಸ್, ವಿ ಆರ್ ಸ್ಟಡಿಂಗ್ ದ ಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ಬಯಾಲಜಿ ಮೀನ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಲೈಕ್ ದಟ್, ಸೊ ದ ಬ್ರಾಂಚಸ್ ಆರ್ ಮೇಡ್. ಆ್ಯಂಡ್ ಒನ್ ಮೋರ್ ಗ್ರೂಪ್ ಆಫ್ ದ ಬಯಾಲಜಿಕಲ್ ಬ್ರಾಂಚಸ್ ಅಂದರೆ ಕೆರಿಯರ್ ಓರಿಯೆಂಟೆಡ್ ಬ್ರಾಂಚಸ್. ಫಾರ್ ಎಕ್ಸಾಂಪಲ್ ನಿಮಗೆ ಅಗ್ರಿಕಲ್ಚರ್, ಸೆರಿಕಲ್ಚರ್, ಸಿಲ್ವಿಕಲ್ಚರ್. ನೋಡಿ, ಸಿಲ್ವಿಕಲ್ಚರ್, ಅಗ್ರಿಕಲ್ಚರ್, ಸೆರಿಕಲ್ಚರ್ ಕೇಳಿರ್ತೀರಾ. ಸಿಲ್ವಿಕಲ್ಚರ್ ಅಂದರೆ ಏನು ಸರ್? ದ ಸ್ಟಡಿ ಆಫ್ ಫಾರೆಸ್ಟ್ ಟ್ರೀಸ್. ನೋಡಿ, ಸ್ಟಡಿ ಆಫ್ ಫಾರೆಸ್ಟ್ ಟ್ರೀಸ್ ಕಾಲ್ಡ್ ಸಿಲ್ವಿಕಲ್ಚರ್. ನೋಡಿ, ಅಗ್ರಿಕಲ್ಚರ್ ಇದೆ, ಸಿಲ್ವಿಕಲ್ಚರ್ ಇದೆ, ಸೆರಿಕಲ್ಚರ್ ಇದೆ, ಎಂಟಮಾಲಜಿ ಇದೆ, ಅಪಿಕಲ್ಚರ್ ಇದೆ, ರೈಟ್. ಸೊ ಇವೆಲ್ಲ ಏನು? ಪಿಸಿಕಲ್ಚರ್. ನೋಡಿ, ಪಿಸಿಕಲ್ಚರ್, ರೇರಿಂಗ್ ಆಫ್ ಫಿಶಸ್. ಸೊ ಹೀಗೆ, ಸೊ ದೀಸ್ ಆರ್ ಆಲ್ ದ ಬ್ರಾಂಚಸ್ ಆರ್ ಕನ್ಸಿಡರ್ಡ್ ಆಸ್ ಕೆರಿಯರ್ ಓರಿಯೆಂಟೆಡ್ ಅಂತ ಹೇಳ್ತೀವಿ ನಾವು, ಕೆರಿಯರ್ ಓರಿಯೆಂಟೆಡ್ branches. Okay, so today I'll tell you the different chapters of the first PU biology syllabus, right? So based on that, you will be getting a little knowledge about the branches where these chapters are included, right? So these chapters are comes under the branch called taxonomy. Taxonomy is also called biosystematics. ನೋಡಿ, ಅದನ್ನೇ ನಾವು ಬಯೋಸಿಸ್ಟಮ್ಯಾಟಿಕ್ಸ್ ಅಂತಲೂ ಕೂಡ ಕರೀತಾರೆ. ಈವನ್ ಜಸ್ಟ್ ಸಿಸ್ಟಮ್ಯಾಟಿಕ್ಸ್ ಅಂತಲೂ ಕೂಡ ಹೇಳ್ಬೋದು, ರೈಟ್. ಸೊ ದ ಸೆಕೆಂಡ್ ಯೂನಿಟ್, ದ ಫಸ್ಟ್ ಯೂನಿಟ್ ಇದೆಲ್ಲರಿಗೂ ಗೊತ್ತಾಯಿತು ಅಂತ ಅನ್ಕೋತೀನಿ. ಟೋಟಲ್ 10 to 12 ಕ್ವಶನ್ಸ್ ಇರುತ್ತೆ ನೀಟು, ಹಾಗೆ ಟೋಟಲ್ 17 ಮಾರ್ಕ್ಸ್ ಫಾರ್ ಬೋರ್ಡ್ ಎಕ್ಸಾಮ್. ಓಕೆ, ಅಲ್ಲಿ ಇದು ಅಸೆಸ್ಮೆಂಟ್ ಎಲ್ಲ ನಾವು ಹೇಳ್ತಾ ಇರೋದು 2009 to 2019 ತನಕ ನಾನು ಅಸೆಸ್ಮೆಂಟ್ ಕೊಡ್ತಾ ಇದ್ದೀನಿ, ರೈಟ್. Okay, second unit, structural organization. Structural organization in plants and animals. What is the unit heading? Structural organization in plants and animals. So we are studying how the plants and animals are made of. As we know that the cells are the basic unit of life, right? The cell is the basic unit, and the cell constructed to become a tissue, and tissues constructed to become an organ, right? So that organ, the different organs are made into an organ system, and different organ systems are made into an organism. This is how you need to remember the organization of organisms. ನೋಡಿ, ಯಾವುದೇ ಒಂದು ಆರ್ಗ್ಯಾನಿಸಮ್ ಆರ್ಗನೈಸ್ ಆಗಿದೆ ಅಂದರೆ, ಸೊ ಇಟ್ ಮೇ ಬಿ ಯೂನಿಸೆಲ್ಯುಲಾರ್. ಈಗ ಯೂನಿಸೆಲ್ಯುಲಾರ್ ಅಂದಾಗ ಸಿಂಗಲ್ ಸೆಲ್ ಇಟ್ ಸೆಲ್ಫ್ ಈಸ್ ಅನ್ ಆರ್ಗ್ಯಾನಿಸಮ್. ಈಗ ವೆನ್ ವಿ ಆರ್ ಟೇಕಿಂಗ್ ಎ ಮಲ್ಟಿಸೆಲ್ಯುಲಾರ್, ಸೊ ದ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂದಾಗ ಇಟ್ ಕನ್ಸಿಸ್ಟಿಂಗ್ ಆಫ್ ಮೆನಿ ಸೆಲ್ಸ್, ರೈಟ್. And many cells are constructed to become a tissue, right? And the different tissues are constructed to become an organ, like that. Okay, different organs are constructed to become an organ system anta helabeku. For example, if you take your digestive system, so our digestive system consisting of different organs. But tongue is an organ, esophagus is an organ,
stomach is an organ, intestine is an organ, liver is an organ, so like that. So the different organs made into an organ system. ಸೊ ಹಾಗೆ ಡಿಫ್ರೆಂಟ್ ಆರ್ಗನ್ ಸಿಸ್ಟಮ್ಸ್ ಅಂತ ಬಂದಾಗ ನೋಡಿ, ಇನ್ ಕೇಸ್ ಆಫ್ ಇನ್ ಯುವರ್ ಬಾಡಿ ವಿಲ್ ಬಿ ಗೆಟಿಂಗ್ ನೋಡಿ, ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಎ ಸಪರೇಟ್ ಆರ್ಗನ್ ಸಿಸ್ಟಮ್. ಹಾಗೆ ರೆಸ್ಪಿರೇಟರಿ ಸಿಸ್ಟಮ್ ಇಸ್ ದೇರ್, ಲಂಗ್ ಸಿಸ್ಟಮ್ ಅಂತ ಗೊತ್ತಿರುತ್ತೆ ನಿಮಗೆ. ಹಾಗೆ ಎಕ್ಸ್ಕ್ರಿಟರಿ ಸಿಸ್ಟಮ್ ಇರುತ್ತೆ, ಹಾಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತೆ. ಸೊ ದೀಸ್ ಆರ್ ಆಲ್ ಸೆಟ್ ಟು ಬಿ ನೋಡಿ ಡಿಫ್ರೆಂಟ್ ಆರ್ಗನ್ ಸಿಸ್ಟಮ್ಸ್ ಯುನೈಟ್ ಟು ಪ್ರೊಡ್ಯೂಸ್ ಆನ್ ಆರ್ಗ್ಯಾನಿಸಮ್. ಸೊ ದಿಸ್ ಈಸ್ ಹೌ ದ ಆರ್ಗನೈಸೇಷನ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ ನಮಗೆ ಬ್ರಾಂಚಸ್ ಅಂತ ಬಂದರೆ ವಿ ಆರ್ ಸ್ಟಾರ್ಟಿಂಗ್ ವಿತ್ ದ ಹಿಸ್ಟಾಲಜಿ, ಅನಾಟಮಿ, ಮಾರ್ಫಾಲಜಿ. ನೋಡಿ ಇಲ್ಲಿ ನೋಡಿ, ಇದರಲ್ಲಿ ಫಸ್ಟ್ ಟಾಪಿಕ್ಕೆ ಸೊ ಕಂಟಿನ್ಯೂ ಮಾಡ್ತೇನೆ. ಟಾಪಿಕ್ ನಂಬರ್, ಚಾಪ್ಟರ್ ನಂಬರ್ ಕಂಟಿನ್ಯೂ ಮಾಡ್ಕೊಳ್ಳಿ. 4 ಆಗಿತ್ತು. ನೆಕ್ಸ್ಟ್ 5th ಒನ್ ಮಾರ್ಫಾಲಜಿ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ನೋಡಿ ಇಲ್ಲಿ ಪ್ಲಾಂಟ್ಸಲ್ಲಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸೇ ತಗೊಳ್ತಾ ಇದ್ದೀವಿ. ಸೊ ಫ್ಲವರಿಂಗ್ ಪ್ಲಾಂಟ್ಸ್ ಅಂದರೆ ಯಾವುದು? ಆಂಜಿಯೋಸ್ಪರ್ಮ್ಸ್, ರೈಟ್? ಸೊ ವೈ? ಬಿಕಾಸ್ ದ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಅವೈಲಬಲ್ ಸರೌಂಡಿಂಗ್ ಅಸ್ ಕಾಲ್ಡ್ ಆಂಜಿಯೋಸ್ಪರ್ಮ್ಸ್, ರೈಟ್? ಸೊ ಹಾಗಾಗಿ ದ ಮೋಸ್ಟ್ ಇವಾಲ್ವ್ಡ್ ಅಂತಾನೆ ಹೇಳ್ತೀವಿ ನಾವು. ಮೋಸ್ಟ್ ಇವಾಲ್ವ್ಡ್ ಪ್ಲಾಂಟ್ಸ್ ದಟ್ ಆರ್ ಪ್ರೆಸೆಂಟ್ ಅರೌಂಡ್ ಅಸ್ ಕಾಲ್ಡ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಅವನ್ನೇ ನಾವು ಆಂಜಿಯೋಸ್ಪರ್ಮ್ಸ್ ಅಂತ ಕರಿಬೇಕು. ಸೊ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಹಾಗೆ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಸೇಮ್ ಫ್ಲವರಿಂಗ್ ಪ್ಲಾಂಟ್ಸೇ ನಾವಿಲ್ಲಿ ತಗೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಪ್ಲಾಂಟ್ ಕಿಂಗ್ಡಮಲ್ಲಿ ಏನಾಗಿರುತ್ತೆ, ಪ್ಲಾಂಟ್ ಕಿಂಗ್ಡಮಲ್ಲಿ ಆಂಜಿಯೋಸ್ಪರ್ಮ್ಸ್ ಕ್ಯಾರೆಕ್ಟರ್ಸ್ ಓದ್ಕೊಂಡಿರ್ತೀರಾ. ಹಾಗೆ ಅದರಲ್ಲಿ ಮತ್ತೆ ಕಂಟಿನ್ಯೂಷನ್ಗೆ ಹೋಗ್ತೀವಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ. ಮಾರ್ಫಾಲಜಿ ಇದು ಕ್ಲಾಸಿಕಲ್ ಬ್ರಾಂಚ್ ಆಫ್ ಬಯಾಲಜಿ, ದ ಸ್ಟಡಿಂಗ್ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್. ನೋಡಿ ಅನಾಟಮಿ ಇದನ್ನು ಕಟ್ ಮಾಡಿ ಓದುವಂಥದ್ದಷ್ಟೇ. ನೋಡಿ ಆರ್ಗನ್ಸ್ನ ಅಂದರೆ ಟಿಶ್ಯೂ ಓಪನ್ ಮಾಡಿ ನೋಡ್ತೇವೆ, ರೈಟ್? ಸೊ ವಿ ಆರ್ ಸ್ಟಡಿಂಗ್ ದ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಇನ್ ಡಿಫ್ರೆಂಟ್ ಲೇಯರ್ಸ್ ಆರ್ ಇನ್ ಡಿಫ್ರೆಂಟ್ ಏರಿಯಾಸ್ ಆಫ್ ದ ಆರ್ಗನ್ಸ್. ನೋಡಿ ಇಲ್ಲಿ ಸ್ಟೆಮ್ ಅನಾಟಮಿ ಇರ್ಬೋದು, ರೂಟ್ ಅನಾಟಮಿ ಇರುತ್ತೆ, ಲೀಫ್ ಅನಾಟಮಿ, 3 ಬರುತ್ತೆ. ಸ್ಟೆಮ್, ರೂಟ್ ಆ್ಯಂಡ್ ಲೀಫ್, ರೈಟ್? ಅನಾಟಮಿ ಅಂತ ಆಗುತ್ತೆ. ನೋಡಿ ಇದು ಕ್ಲಾಸಿಕಲ್ ಬ್ರಾಂಚ್ ಅನಾಟಮಿ. ಮಾರ್ಫಾಲಜಿ, ಅನಾಟಮಿ. ನೋಡಿ ಇಲ್ಲಿ ಅನಾಟಮಿ ಕಲೀಲಿಕ್ಕೆ ಹಿಸ್ಟಾಲಜಿ ಗೊತ್ತಿರಬೇಕು. ಈಗ ವೆನ್ ವಿ ಆರ್ ಸ್ಟಡಿಂಗ್ an organ called stem ಅಂತ ತಗೊಂಡ್ರೆ, so in the stem, so there are different tissues are arranged, right? Parenchyma is there, collenchyma is there, sclerenchyma is there, ಜೊತೆಗೆ xylem and phloem, right? These are the 5 different types of tissues. ನೀವು ಟಿಶ್ಯೂಸ್ ಕಲ್ತ್ಕೊಂಡೇ ಹೋಗ್ತೀರಾ, ಮತ್ತೆ ನೀವು ಹೈಸ್ಕೂಲಲ್ಲೂ ಓದ್ಕೊಂಡಿರ್ತೀರ ಟಿಶ್ಯೂಸ್, ರೈಟ್? ಸೊ ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್, ಪ್ಯಾರೆಂಕೈಮಾ, ಕೊಲೆಂಕೈಮಾ, ಸ್ಕ್ಲೆರೆಂಕೈಮಾ, xylem and phloem. There are 5 different types of tissues are made into an organ, right? So ಅದನ್ನ ಇಲ್ಲಿ ನೋಡ್ಕೊಳ್ತೀವಿ. ಹಾಗೆ 7th one is structural organization in animals. ನೋಡಿ ಇಲ್ಲಿ 2 ಟಾಪಿಕ್ ಏನಿದೆ. These 2 topics are related with plants, right? Structural organization. You see the unit? Structural organization in case of in plants and animals ಅಂತ ಇದೆ ಅಲ್ವಾ? ಅದರಲ್ಲಿ ಪ್ಲಾಂಟ್ಸಿಗೆ ಸಂಬಂಧಪಟ್ಟಂತೆ 2 ಚಾಪ್ಟರ್ಸ್ ಇರುತ್ತೆ, ಅನಿಮಲ್ಸ್ಗೆ ಸಂಬಂಧಪಟ್ಟಂತೆ 1 ಚಾಪ್ಟರ್ ಇರುತ್ತೆ. ಇನ್ ಕೇಸ್ ಆಫ್ ಅನಿಮಲ್ಸ್ ಅಗೇನ್ ಯು ವಿಲ್ ಬಿ ಗೆಟಿಂಗ್ ದ ಸ್ಟಡಿ ಆಫ್ ಹಿಸ್ಟಾಲಜಿ ಆಫ್ ಅನಿಮಲ್ ಟಿಶ್ಯೂಸ್, ರೈಟ್? ಅನಿಮಲ್ ಟಿಶ್ಯೂಸ್, ದ ಸ್ಟಡಿ ಆಫ್ ಅನಿಮಲ್ ಟಿಶ್ಯೂಸ್ ಇಲ್ಲಿ ಇರುತ್ತೆ. ಅನಿಮಲ್ ಟಿಶ್ಯೂಸ್ ಅಲ್ಲಿ as we know that the epithelium, right? Epithelial tissue, connective tissue, muscular tissue, nervous tissue, right? So 4 ಕೂಡ ಇಲ್ಲಿ ನೀವು ಓದ್ಕೊಂಡು then you will be entering into the type study of an organism called cockroach, frog, earthworm. ನೋಡಿ ಇಲ್ಲಿ ಮೂರು ಟೈಪ್ ಸ್ಟಡಿ ಅಂತ ಹೇಳಿ 3 ಎಕ್ಸಾಂಪಲ್ಸ್ ಇದೆ. ಕಾಕ್ರೋಚ್ ಬಿಲಾಂಗ್ಸ್ ಟು ದ ಫೈಲಮ್ ಆರ್ಥ್ರೋಪೋಡಾ. ಹಾಗೆ ಅರ್ಥ್ವರ್ಮ್ ಕೇಳಿರ್ತೀರಾ, belongs to the phylum Annelida. ನೋಡಿ cockroach and earthworm so belongs under or comes under non-chordata, right? Invertebrates ಅಂತ ಆಗುತ್ತೆ. ಹಾಗೆ so one more, the frog comes under the class Amphibia, comes under vertebrata, subphylum vertebrata, right? So ಇಲ್ಲಿ ನಿಮಗೆ ಒಟ್ಟು 3 ಎಕ್ಸಾಂಪಲ್ಸ್ ಇರುತ್ತೆ. ಆ 3 ಎಕ್ಸಾಂಪಲ್ ಟೈಪ್ ಸ್ಟಡಿನ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ, ರೈಟ್? ಸೊ ಇಲ್ಲಿಗೆ 3 ಚಾಪ್ಟರ್ಸ್. Total marks allotted for these 3 chapters, 15 marks for board exam ಅಂತ ನೋಟ್ ಮಾಡ್ಕೊಳ್ಳಿ, 15 marks. And for NEET examinations, 6 to 8 questions, right? 6 to 8 questions, right? Analysis from past 2009 to 2019, right?
So the next unit 3. Unit 3 is cell structure and function, right? Structure and functions. So ಅದರಲ್ಲಿ ಚಾಪ್ಟರ್ ನಂಬರ್ 8 ಹಾಗೆ ನಂಬರ್ ಕಂಟಿನ್ಯೂ ಮಾಡ್ಕೊಳ್ಳಿ. ದ ಲಾಸ್ಟ್ ಯೂನಿಟ್ ಇಂದ ಚಾಪ್ಟರ್ ನಂಬರ್ 8 ಸೆಲ್ ದ ಯೂನಿಟ್ ಆಫ್ ಲೈಫ್. ನೋಡಿ ಇಲ್ಲಿ ಸೈಟಾಲಜಿ ಬ್ರಾಂಚ್ ಯಾವ್ದು ಬಂತು, ಇಲ್ಲಿ ಸೈಟಾಲಜಿ ಬಂತು. ಸೈಟಾಲಜಿ ದ ಸ್ಟಡಿ ಆಫ್ ಸೆಲ್, ರೈಟ್? ಕ್ಲಾಸಿಕಲ್ ಬ್ರಾಂಚಸ್ ಆಫ್ ಬಯಾಲಜಿ. ಸೊ ಇಲ್ಲಿ ಸೈಟಾಲಜಿ ಸೆಲ್ ತಗೊಳ್ತೀವಿ. ದ ಕಂಪ್ಲೀಟ್ ದ ಡೀಟೇಲ್ ಆಫ್ ದ ಸೆಲ್, ಎ ಸೆಲ್, ಎ ಕಂಪಾರ್ಟ್ಮೆಂಟ್, ರೈಟ್? ದ ಟರ್ಮ್ ಸೆಲ್ಲುಲಾ ದಟ್ ಇಂಡಿಕೇಟ್ ಕಂಪಾರ್ಟ್ಮೆಂಟ್. ಸೊ ಹೀಗೆ ಅಲ್ಲಿಂದ ಶುರುವಾಗುತ್ತೆ. ಸೆಲ್ಲಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ದ ಸ್ಟಡಿ ಆಫ್ ದ ಡಿಫರೆಂಟ್ ಆರ್ಗನಲ್ಸ್. ನೋಡಿ ಡಿಫರೆಂಟ್ ಆರ್ಗನಲ್ಸ್ ಅಂತ ತಗೊಂಡ್ರೆ ರೈಬೋಸೋಮ್ಸ್, ಓಕೆ, ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್ಸ್. ನೋಡಿ ಪ್ಲಾಸ್ಟಿಡ್ಸ್ ಆರ್ ಫೌಂಡ್ ಟು ಬಿ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್. ಹಾಗೆ ದ ನ್ಯೂಕ್ಲಿಯಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ದ ಡಿಫರೆಂಟ್ ಆರ್ಗನಲ್ಸ್ ಆಫ್ ದ ಸೆಲ್ and the differences between plant cell and animal cell. So we in this chapter we are studying in detail about the cell and the components of the cell, right? Adike cell structure and functions. So each organelle, for example endoplasmic reticulum, the structure ಕಲಿತೀರಾ, ಸ್ಟ್ರಕ್ಚರ್ ಆ್ಯಂಡ್ ಎಕ್ಸ್ಪ್ಲೈನ್ ಮಾಡ್ತೀರಾ, ಡಿಸ್ಕ್ರಿಪ್ಷನ್ ಬರೀತೀರಾ. ಹಾಗೆ ಜೊತೆಗೆ ದ ಫಂಕ್ಷನ್ಸ್ ಆಫ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಬಾಡೀಸ್ ತಗೊಳ್ತೀರಾ. ಸೊ ಸೇಮ್ ಥಿಂಗ್. ಸೊ ಈಚ್ ಆ್ಯಂಡ್ ಎವ್ರಿ ಆರ್ಗನಲ್ ಆಫ್ ದ ಸೆಲ್ ಈಸ್ ಸ್ಟಡಿಡ್, ರೈಟ್? ಆ್ಯಂಡ್ ದ 9th one ಈಸ್ ಬಯೋಮಾಲಿಕ್ಯೂಲ್ಸ್. ನೋಡಿ ಬಯೋಮಾಲಿಕ್ಯೂಲ್ಸ್, again we are getting the biochemistry, the concept of biochemistry, as we know that the cell chemically constructed. Nodi chemically it contains what? Carbohydrates, proteins, lipids, right? So idanna nodi ee concept na ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತೀರಿ. ಬಯೋಮಾಲಿಕ್ಯೂಲ್ಸ್. ಸೊ ದ DNA, RNA, the nucleic acids ಅಂತ ಹೇಳ್ತೀವಿ. Polysaccharides are constructed, means polysaccharides are used to construct a cell. So the cell ಅನ್ನೋದು ಫಸ್ಟ್ ಕನ್ಸ್ಟ್ರಕ್ಟ್ ಆಗಿದ್ದು ಹೇಗೆ, right? So what it consists? So chemical composition of a cell, you need to learn. So biomolecules, to get the knowledge of little bit knowledge of the molecules. Biomolecules means macromolecules that are involved in the constructing a cell, right? ಬಟ್ ಈ ಟಾಪಿಕ್ ಏನಿದೆ ನೋಡಿ, ಇದು ಬಯೋಕೆಮಿಸ್ಟ್ರಿ ಹೇಳುತ್ತೆ. ಏನು ಹೇಳುತ್ತೆ? ಬಯೋಕೆಮಿಸ್ಟ್ರಿ ಹೇಳುತ್ತೆ. ಆ್ಯಂಡ್ ಇಂಟರ್ ಡಿಸಿಪ್ಲಿನರಿ ಬ್ರಾಂಚಸ್ ಆಫ್ ಬಯಾಲಜಿ, ರೈಟ್? ಆ್ಯಂಡ್ ದ 10th one is third topic in the unit called cell cycle and cell division, right? Cell cycle and cell division ಗೊತ್ತಿಟ್ಕೊಳ್ಳಿ. ಸೊ ಇದೇನಿದೆಯಲ್ಲ ಇಲ್ಲಿ ಕಂಪ್ಲೀಟ್ detail of the cell cycle when a cell is preparing into cell division, preparing for cell division. And as we know that there are two types of cell divisions, one is called mitosis and other one is called meiosis, right? ನೀವು ಸ್ಕೂಲಲ್ಲಿ ಓದ್ಕೊಂಡಿರ್ತೀರಾ. The same concept in detail we are studying with the structures and the stages present in the mitosis and the stages present in the meiosis. The mitosis is an equational cell division, whereas the meiosis is an reductional cell division. ಆ ಕಾನ್ಸೆಪ್ಟ್ ಎಲ್ಲ ಇಲ್ಲಿ ಡೀಟೇಲ್ ಕಲಿತೀರಾ, ಬಿಕಾಸ್ ದೀಸ್ ಆರ್ ದ ವೆರಿ ಮಚ್ related concepts, very much important concepts that also links to the chapters present in the second PU syllabus, right? Total 3 chapters comes under unit 3 and marks allotted for board examination 17 marks, okay? So please remember this thing, total 17 marks anta gottitಕೊಳ್ಳಿ. ಮಾರ್ಕ್ಸ್ ಅಲಾಟ್ಮೆಂಟ್ ಇರುತ್ತಲ್ಲ, ಇದು 17 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ 6 to 8 ಕ್ವಶನ್ಸ್ ಇನ್ ಕೇಸ್ ಆಫ್ ನೀಟ್ ಎಕ್ಸಾಮಿನೇಷನ್ಸ್. ಓಕೆ, ನೆಕ್ಸ್ಟ್ 4th ಯೂನಿಟ್ 4. ಯೂನಿಟ್ 4
starts with physiology. Unit 4 consisting of plant physiology. Plant physiology. ನೋಡಿ ಇಲ್ಲಿ physiology start ಆಯಿತು. The main branch consisting of almost 7 plus 5. ನೋಡಿ in case of plant physiology 5 chapters ಇರುತ್ತೆ. In case of human physiology 7 chapters ಇರುತ್ತೆ. Total 12 chapters comes under only physiology. ಟೋಟಲ್ 22 ಹೇಳಿದ್ದೀನಿ ನಾನು, 22 ಚಾಪ್ಟರ್ಸ್ ಹೇಳ್ತಾ ಇದ್ದೀನಿ. 22ನಲ್ಲಿ ಈಗ ಫಸ್ಟ್ 10 ಚಾಪ್ಟರ್ಸ್ ಆಯಿತು. ಆ 10 ಚಾಪ್ಟರ್ಸಲ್ಲಿ ನಾವು ಮೇಲ್ಗಡೆಯಿಂದ ನಾವು ಕನ್ಸಿಡರ್ ಮಾಡಿದ್ರೆ ಟ್ಯಾಕ್ಸಾನಮಿ ತೊಗೊಂಡ್ವಿ, ಹಿಸ್ಟಾಲಜಿ, ಮಾರ್ಫಾಲಜಿ, ಅನಾಟಮಿ, ರೈಟ್, ಹಾಗೆ ಸೈಟಾಲಜಿ ಆ್ಯಂಡ್ ಬಯೋಕೆಮಿಸ್ಟ್ರಿ, ಇಷ್ಟು ಬ್ರಾಂಚಸ್ ಬಂತು. ಇಲ್ಲಿ ಬಂದರೆ ಫಿಸಿಯಾಲಜಿ, ಇಲ್ಲಿಂದ ಎಲ್ಲ ಕಂಪ್ಲೀಟ್ ಫಿಸಿಯಾಲಜಿ ಸ್ಟಾರ್ಟ್ ಆಗುತ್ತೆ. ಫಿಸಿಯಾಲಜಿ ನೋಡಿ ಯೂನಿಟ್ 4 ಆ್ಯಂಡ್ 5 ಅಂತ ಬರುತ್ತೆ ಫಿಸಿಯಾಲಜಿಯಲ್ಲಿ. ಯೂನಿಟ್ 4 ಕನ್ಸಿಸ್ಟಿಂಗ್ ಆಫ್ ಓನ್ಲಿ ಪ್ಲಾಂಟ್ ಫಿಸಿಯಾಲಜಿ. ಸೊ ವಾಟ್ ಈಸ್ ಫಿಸಿಯಾಲಜಿ ಸರ್? ಫಿಸಿಯಾಲಜಿ ಅಂದರೆ ಏನು ಸರ್? ಸ್ಟಡಿ ಆಫ್ ಇಂಟರ್ನಲ್ ಫಂಕ್ಷನ್ಸ್ ಆಫ್ ದಿ ಆರ್ಗನ್ಸ್ ಸಿಸ್ಟಮ್ಸ್ ಆಫ್ ದಿ ಬಾಡಿ ಅಂತ ಹೇಳ್ಬೋದು, ಆಫ್ ಎನ್ ಆರ್ಗ್ಯಾನಿಸಮ್ ಅಂತ ಹೇಳಿ, ರೈಟ್. ಸೊ ಇಂಟರ್ನಲ್ ಫಂಕ್ಷನ್ಸ್, ದ ಫಂಕ್ಷನಲ್ ಕಾನ್ಸೆಪ್ಟ್ಸನ್ನು ನಾವು ಕಲಿತಾ ಹೋಗ್ತೀವಿ. ಸೊ ಇಂಟರ್ನಲ್ ಫಂಕ್ಷನ್ಸ್ ಅಂದರೆ ಏನು ಸರ್? ಸೊ ನೋಡಿ, ಆಫ್ಟರ್ ಈಟಿಂಗ್ ಫುಡ್ ದ ಫುಡ್ ಗೆಟ್ ಡೈಜೆಸ್ಟೆಡ್ ಆ್ಯಂಡ್ ಅಬ್ಸಾರ್ಬ್ಡ್ ಇನ್ ಟು ದ ಸೆಲ್ಸ್ ಆಫ್ ದಿ ಬಾಡಿ, ರೈಟ್. ಓಕೆ, ವೆನ್ ವಿ ಇನೇಲ್ ಆಕ್ಸಿಜನ್ ಅಂತ ತೊಗೊಂಡ್ರೆ ನೋಡಿ, ನಾವು ಫುಡ್ಡನ್ನು ತೊಗೊಂಡಾಗ ಫುಡ್ ಡೈಜೆಸ್ಟ್ ಆಗಿ ಅಬ್ಸರ್ವ್ ಆಗುತ್ತೆ, ರೈಟ್. ಹೌ ದ ಪ್ರೋಸೆಸ್ ಆಫ್ ಡೈಜೆಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಹೌ ದ ಡೈಜೆಸ್ಟೆಡ್ ಪ್ರಾಡಕ್ಟ್ಸ್ ಆರ್ ಅಬ್ಸಾರ್ಬ್ಡ್ ಇನ್ ಟು ದಿ ಸೆಲ್ಸ್ ಆಫ್ ದಿ ಬಾಡಿ, ಇದನ್ನೇ ಫಿಸಿಯಾಲಜಿ ಅಂತ ಕರಿತೀವಿ ನಾವು. ಸೊ ಹಾಗೆ ನೋಡಿ, ಎವ್ರಿ ಆರ್ಗನ್ ಸಿಸ್ಟಮ್ ಹ್ಯಾಸ್ ಇಟ್ಸ್ ಓನ್ ಫಂಕ್ಷನ್ಸ್, ರೈಟ್. ಎವ್ರಿ ಆರ್ಗನ್ ಸಿಸ್ಟಮ್ಸ್ ಸಿಮಿಲರ್ಲಿ. ಸೊ ವೆನ್ ವಿ ಬ್ರೀದ್ ಇನ್ ಟು the air, andre now when we inhale the oxygen rich air, how the oxygen get exchanged with carbon dioxide and how the oxygen is transported in the blood, how the carbon dioxide is carried into lungs. So these are all the concepts where we are studying in case of breathing and exchange of gases. So like this, these are the concepts considered as physiology. So adanne plant allu kuda agutte sir. Yes, in case of plant, transport in plant. Next topic, the topic 11th one, transport. Transport in plants. But transports in plant and the transport in plants andre, so it consisting of how the water get absorbed into the plant body. Okay, so plant has root system and shoot system. Morphology allu othkoltira. And what is the function of root system andre? It provide fixation, anchorage, right, support, mechanical strength and absorption of water and minerals. So how the water and minerals enters into the plant body? Okay, so that is the concept present in this chapter, physiology andre. So yes, in case of plants also, as we know that the xylem is a water conducting tissue, the phloem is a food conducting tissue, right. The xylem, how the xylem pulls the water column to the plant leaf, right. ನೋಡಿ, ಸೊ ರೂಟ್ ಅಬ್ಸಾರ್ಬ್ಸ್ ವಾಟರ್ ಅಂದಾಗ ಆಫ್ಟರ್ ಅಬ್ಸಾರ್ಪ್ಷನ್ ನೋಡಿ, ಲಿಫ್ಟಿಂಗ್ ಆಫ್ ವಾಟರ್ ಕಾಲಮ್ ಇನ್ ಟು ದ ಪ್ಲಾಂಟ್ ಬಾಡಿ. ಸೊ ದೀಸ್ ಆರ್ ಆಲ್ ದ ಕಾನ್ಸೆಪ್ಟ್ ಹೌ ದ ವಾಟರ್ ಗೆಟ್ ಪುಲ್ಡ್ ಇನ್ ಟು ದ ಪ್ಲಾಂಟ್ ಲೀಫ್ ಸರ್ಫೇಸ್. ಎವ್ರಿ ಪಾರ್ಟ್ ಆಫ್ ದ ಪ್ಲಾಂಟ್ ರಿಸೀವ್ ವಾಟರ್, ಎವ್ರಿ ಪಾರ್ಟ್ ಆಫ್ ದ ಪ್ಲಾಂಟ್ ರಿಸೀವ್, ಎವ್ರಿ ಸೆಲ್ ಆಫ್ ದ ಪ್ಲಾಂಟ್ ರಿಸೀವ್ mineral, water, food, everything. So when the food is prepared in the leaf, how the food particles reach into the root. Okay, ali phloem transportation barutte. The xylem transportation and phloem transportation. And the loss of water processes are there. So nivella kelirtira transpiration, guttation. So these are all the concepts comes under this chapter, transporting plants. See, in this unit only we are studying regarding plants, right? The second one is about the mineral nutrition. Mineral nutrition. Right? As we need minerals for the growth and development, similarly the plants also require the minerals, right? So what are the minerals required, and how a mineral support the which part of the growth or which area of the growth in the case of plant ಅನ್ನೋದನ್ನ ಇಲ್ಲಿ ನೋಡ್ತೀವಿ. And what are the minerals required?
ಫಾರ್ ಇದರಲ್ಲೇ ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳಿ ಲಿಸ್ಟ್. ವಿ ವಿಲ್ ಟೇಕ್ ದ ಲಿಸ್ಟ್ ಆಫ್ ದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಅಲಾಂಗ್ ವಿತ್ ದಟ್ we will study the scope of the each mineral, right? And the third one, 13, chapter 13 is photosynthesis. Photosynthesis in, again we are taking higher plants. See, higher plants means what? Angiosperms. But the chapter says that the photosynthesis and higher plants. Again, the 14th one is respiration. Respiration in higher plants. But photosynthesis and respiration. Photo means what? Sunlight. Right? Synthesis, the production, synthesis of food in the presence of sunlight. So as we know that every living organisms required energy. Similarly, plants also require energy. Avukku energy beku. Thus, the plants convert the radiant energies, the solar energy, into chemical energy. Okay, right? So when the solar energy get converted into the chemical energy in the form of carbohydrates, that process itself is photosynthesis. So in case of photosynthesis, the carbon dioxide and water act as raw materials. Chlorophyll absorbs the photons present in the sunlight. In the presence of carbon dioxide and water, in the presence of carbon dioxide and water, in the presence of chlorophyll and sunlight, by making use of raw materials called carbon dioxide and water, the plants absorb photons present in the sunlight into the chlorophyll and prepare carbohydrate called C6H12O6. C6H12O6 glucose. And that glucose molecules are polymerized to become starch. The food, the stored food in the form of starch in case of plants. Plants alli ಯಾವ ಫಾರ್ಮೇಷನ್ ಅಲ್ಲಿ ಇರುತ್ತೆ ಫುಡ್? ಸ್ಟಾರ್ಚ್ ಅಲ್ಲಿ ಇರುತ್ತೆ. ಸ್ಟಾರ್ಚ್ is a polysaccharide, glucose is a monosaccharide. So starch is the polymer of glucose. So this is how the photosynthesis and what are the reactions included in this chapter. Detail of photosynthesis, how a chlorophyll molecule absorbs the photons found to be present in the sunlight, what are photons and how the photons are present and how the photosystems are represented and how the chloroplast is involved in the function and the structure of the chloroplast. Okay, and what are the reactions? Light reaction, dark reaction. But a light dependent reaction, so then after light dependent means light dependent is light reaction, after light reaction dark reaction, and finally the food is produced. So the entire concept is dealing in this chapter, right? Photosynthesis. After that, respiration is the cellular respiration. Cellular respiration in the sense the biological oxidation of food molecules to release energy in the form of ATP. ಬಯಾಲಜಿಕಲ್ ಆಕ್ಸಿಡೇಷನ್ ಅಂದ್ರೆ ಏನು ಸರ್? ನೋಡಿ, ಇದೆಲ್ಲ ಚಾಪ್ಟರ್ಸ್ ಕಲಿತಾ ಹೋಗ್ತೀರಾ, ನಾನು ಇವತ್ತು ಜಸ್ಟ್ ಬ್ರೀಫ್ ಮಾಡ್ತಾ ಇದ್ದೇನೆ. ಸೊ ಬಯಾಲಜಿಕಲ್ ಆಕ್ಸಿಡೇಷನ್ ಆಫ್ ಫುಡ್ ಮಾಲಿಕ್ಯೂಲ್ಸ್ ಟು ರಿಲೀಸ್ ಎನರ್ಜಿ. ನೋಡಿ, C6H12O6 ಬ್ರೇಕ್ ಟು ಪ್ರೊಡ್ಯೂಸ್ ಅಗೇನ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ವಿತ್ ಎನರ್ಜಿ. ನೋಡಿ, ಇಲ್ಲಿ ಫುಡ್ ಪ್ರಿಪೇರ್ ಆಗುತ್ತೆ, ದ ಪ್ರಿಪೇರ್ಡ್ ಫುಡ್ ಅಗೇನ್ ಬ್ರೇಕ್ ಡೌನ್ ಟು ರಿಲೀಸ್ ಎನರ್ಜಿ. ಸೊ ಫುಡ್ ಕನ್ಸ್ಟ್ರಕ್ಟೆಡ್ ಅಂಡ್ ಫುಡ್ ಮಾಲಿಕ್ಯೂಲ್ಸ್ ಆರ್ ಡಿಸ್ಟ್ರಕ್ಟೆಡ್. ನೋಡಿ, ಇಲ್ಲಿ ಡಿಸ್ಟ್ರಕ್ಟ್ ಆಯಿತು, ಇಲ್ಲಿ ಕನ್ಸ್ಟ್ರಕ್ಟ್ ಆಯಿತು. ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳುತ್ತೆ ಟು ಗೆಟ್ ಎನರ್ಜಿ, because not directly energy is involved, released, right? So first the food molecules are constructed, C6H12O6. ನಮ್ಮಲ್ಲೂ ಕೂಡ ಹಾಗೆ, in case of human beings. So ನಾವು ಇವತ್ತು ಊಟ ಮಾಡ್ತೇವೆ ಅಂದರೆ, so we will get energy for tomorrow, right? After the food, ನಾವು ತಿನ್ನೋದು ರೈಸ್ ಅಂತ ತಗೊಂಡ್ರೆ, that is starch. After entering into the gut, the starch break down to produce maltose, and again maltose break down to produce glucose. Glucose plus glucose, right? So the glucose is a monosaccharide. ನಾವು ತಿನ್ನೋದೇನು? ಪಾಲಿಸ್ಯಾಕರೈಡ್. monosaccharide in further break down to release, ನೋಡಿ, in the presence of oxygen. So ನೋಡಿ, glucose absorbed into blood and blood carried all the glucose into the body parts, means body cells, and each cell receive oxygen, okay, from the lung system. ಅದಾದ್ಮೇಲೆ ಏನಾಗುತ್ತೆ? The oxygen, in the presence of oxygen, the glucose breakdown. C6H12O6 plus 6O2 gives 6CO2 plus 6H2O. See this equation, C6H12O6 plus 6O2 gives 6CO2 plus 6H2O plus
686 kilocalories of energy, right? So 686 kilocalories of energy means what? 36 ATP molecules, approximately 36 to 38 ATP molecules, adenosine triphosphate, energy currencies, energy molecules ಅಂತ ಕರಿತೀವಿ. So like this, the 15 chapter ಇದರಲ್ಲಿ plant growth and development. How a plant will grow and its development, and including the hormones. As we know that in case of human beings, in case of animals, the hormones, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, hormones are playing a very important role in the growth and development. Similarly, in case of plants, there are 5 kinds of hormones: auxins, gibberellins, cytokinins, abscisic acid, and ethylene. Right? These are the 5 different kinds of hormones and their effects. And along with, so you need to learn the stages of the growth, phases of the growth, cell division phase, cell elongation phase, cell maturation phase. So like that. So these are all the concepts. Total 5 chapters comes under the plant physiology, and it will be asked for 27 marks. Remember, 27 marks for theory board examination, 27 ಇರುತ್ತೆ ನೆನಪಿಟ್ಕೊಳ್ಳಿ. ಹಾಗೆ 10 to 12 questions for NEET. 10 to 12 questions for our NEET examinations, right? Next, unit 5, the last unit. Unit 5, human physiology. So this unit is very much important for your further studies or higher studies. In case of medical, okay, when you are entering into the medical college, medical course, right? ಅಲ್ಲಿ ಫಸ್ಟ್ ಫೇಸ್ ಅಂತ ಬರುತ್ತೆ, ರೈಟ್? ಫಸ್ಟ್ ಫೇಸಲ್ಲೇ ಈ ಯೂನಿಟ್ ಕಂಪ್ಲೀಟ್ ಇರುತ್ತೆ ನಿಮಗೆ, ಮತ್ತೆ ರಿಪೀಟ್ ಆಗುತ್ತೆ. ನೀವು ಇಲ್ಲಿ ಇಮ್ಯಾಜಿನೇಷನ್ ಇರುತ್ತೆ, ಸ್ವಲ್ಪ ಕಾನ್ಸೆಪ್ಟ್ಸು, ಬಟ್ ಅಲ್ಲಿ ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ಸ್ ನಿಮಗೆ ಇರುತ್ತೆ. ಸೊ ಇನ್ ದಿಸ್ ದ ಚಾಪ್ಟರ್ ನಂಬರ್ 16, right? 16, digestion and absorption. Digestion and absorption. 17, breathing and exchange of gases. Breathing and exchange of gases. And chapter 18, body fluids and circulation. 19, excretory substances and their elimination, right? Locomotion and movement. Neural control and coordination. And the last chapter is chemical coordination and integration, right? See, total 7 chapters comes under human physiology, and it will be considered for total 29 marks for your board examination.
ಆ್ಯಂಡ್ 15 to 16 ಕ್ವಶನ್ಸ್ ಫಾರ್ ನೀಟ್. ನೆನ್ಪಿಟ್ಕೊಳ್ಳಿ, ನಾನಿಲ್ಲಿ ನೀಟ್ ಬ್ರೇಕಪ್ ಕೂಡ ಕೊಟ್ಟಿದ್ದೇನೆ. ಆ್ಯಂಡ್ ಫರ್ದರ್ ಯು ವಿಲ್ ಬಿ ಗೆಟಿಂಗ್ ಚಾಪ್ಟರ್ ವೈಸ್ ಬ್ರೇಕಪ್. ನಿಮಗೆ ಕ್ಲಾಸಸ್ ಮಾಡುವಾಗ ಚಾಪ್ಟರ್ ವೈಸ್ ಬ್ರೇಕಪ್ ಕೊಡ್ತೇನೆ. ಈ ಚಾಪ್ಟರ್ಲಿ ಇಷ್ಟು ಕ್ವಶನ್ಸ್ ಬರುತ್ತೆ ಅನ್ನೋದು ಕೂಡ ಆಮೇಲೆ ಕೊಡೋಣ, ಹೀಗೆ ಬೇಡ. ಸೊ ಇನ್ ಕೇಸ್ ಆಫ್ ಹ್ಯೂಮನ್ ಫಿಸಿಯಾಲಜಿ ನೋಡಿ, these are all the chapters completely related with the physiological functions of your body. ಸೊ ಇಲ್ಲಿ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ತೇವೆ. ಸೊ ದೀಸ್ ಆರ್ ಆಲ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆಲ್ಲ. ಟೋಟಲ್ 22 ಚಾಪ್ಟರ್ಸ್ ನೋಡಿ. ಇನ್ ದಿಸ್ ಕೇಸ್ ಆಫ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಪ್ಷನ್, ಹೌ ದ ಫುಡ್ ಗೆಟ್ ಡೈಜೆಸ್ಟೆಡ್ ಆ್ಯಂಡ್ ಹೌ ದ ಫುಡ್ ಗೆಟ್ ಅಬ್ಸಾರ್ಬ್ಡ್. ಸೊ ಡೈಜೆಸ್ಟಿವ್ ಸಿಸ್ಟಮ್ ಇರುತ್ತೆ ಆ್ಯಂಡ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಪರ್ಫಾರ್ಮಿಂಗ್ ದ ಫಂಕ್ಷನ್. ಆ್ಯಂಡ್ ಫಸ್ಟ್ ಇಲ್ಲಿ ನಾವು ಸಿಸ್ಟಮಿಂದ ಪ್ರಾಕ್ಟೀಸ್ ಮಾಡ್ಕೋತೀವಿ. ಹೌ ದ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಪ್ರೆಸೆಂಟ್, ಸ್ಟ್ರಕ್ಚರ್ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್. ಬ್ರೀದಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಅಗೈನ್ ವಿ ಆರ್ ಟೇಕಿಂಗ್ ದ ರೆಸ್ಪಿರೇಟರಿ ಸಿಸ್ಟಮ್, human respiratory system and different organs made into respiratory system, right? So ಹಾಗೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ. ಸೊ ಅಲ್ಲಿಂದ ನೆಕ್ಸ್ಟ್ ಫಂಕ್ಷನ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಹೌ ದ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಗೆಟ್ ಎಕ್ಸ್ಚೇಂಜ್ ಕಾನ್ಸೆಪ್ಟ್, ಆ್ಯಂಡ್ ಹೌ ದ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಆರ್ ಟ್ರಾನ್ಸ್ಪೋರ್ಟೆಡ್ ಇನ್ ದ ಬ್ಲಡ್. ನೋಡಿ, ಅದು ಕಂಪ್ಲೀಟ್ ಪ್ರೋಸೆಸ್ ಇಲ್ಲಿ ಬರುತ್ತೆ. ಹಾಗೆ ಬಾಡಿ ಫ್ಲೂಯಿಡ್ಸ್ ಅಂದ ತಕ್ಷಣ ಬ್ಲಡ್ ಆ್ಯಂಡ್ ಲಿಂಫ್, ಬ್ಲಡ್ ಆ್ಯಂಡ್ ಲಿಂಫ್ ಸರ್ಕ್ಯುಲೇಷನ್ ಅಂದಾಗ ಹೌ ದ ಬ್ಲಡ್ ಆ್ಯಂಡ್ ಲಿಂಫ್ ಗೆಟ್ ಸರ್ಕ್ಯುಲೇಟೆಡ್. So the blood is need to circulate because the blood is a vascular tissue. In case of plant, xylem is a vascular tissue, phloem is a vascular tissue. Whereas in case of animals anta tagondre, ಇಲ್ಲಿ blood is said to be the circulating fluid. So ಅದನ್ನೇ vascular tissue, fluid connective tissue. The blood is a media where the food molecules are transported. Similarly, oxygen and carbon dioxide are transported. Everything is transported through the blood only in our body. So how the blood is made to circulate? It is because of the pumping organ system, right? The pumping system is called heart. Alli complete circulation kalitira ನೀವು ಅಲ್ಲಿ, right? So human heart is showing the double circulation, ಅದು complete ಇಲ್ಲಿ ಇರುತ್ತೆ. Next, right? Excretory substances and their elimination. So what are the excretory substances? The nitrogenous waste ಅಂತ ಏನು ಕರಿತೀವಿ ನೋಡಿ, nitrogenous waste. But defecation is different from excretion. So confuse ಮಾಡ್ಕೋಬೇಡಿ. Okay, undigested and unabsorbed food ಅಂತ ಏನಿರುತ್ತೆ, the removal or ejection of the undigested food through the anus is known as defecation. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಡಿಫಿಕೇಶನ್ ಈಸ್ ಡಿಫ್ರೆಂಟ್. ಸೊ ಇಲ್ಲಿ ರಿಮೂವಲ್ ಆಫ್ ವೇಸ್ಟ್ ಅಂತ ಹೇಳಬಾರ್ದು, ಎರಡಕ್ಕೂ ನೋಡಿ ಸಪ್ರೇಟ್ ಆಗುತ್ತೆ. ಇಲ್ಲಿ ರಿಮೂವಲ್ ಆಫ್ ಅನ್ಡೈಜೆಸ್ಟೆಡ್ ಆ್ಯಂಡ್ ಅನ್ಅಬ್ಸಾರ್ಬ್ಡ್ ಫುಡ್ ಅಂತ ಆಗುತ್ತೆ, ರೈಟ್? ಅದು ಡಿಫಿಕೇಶನ್. ದ ಫೀಕಲ್ ಮ್ಯಾಟರ್ ಅಂದರೆ ಏನು? ದ ವೇಸ್ಟ್. ಓಕೆ, ಫೀಸಸ್. ದ ಫೀಸಸ್ ರಿಮೂವ್ಡ್, ಎಲಿಮಿನೇಟೆಡ್ ಅಂತ ಆಗುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, ಎಕ್ಸ್ಕ್ರೀಟರಿ ಸಬ್ಸ್ಟೆನ್ಸಸ್ ಅಂದರೆ ದೀಸ್ ಆರ್ ದ ನೈಟ್ರೋಜಿನಸ್ ವೇಸ್ಟ್. ನೈಟ್ರೋಜಿನಸ್ ವೇಸ್ಟ್ ಅಂತ ಹೇಳಬೇಕು, ಮೆಟಬಾಲಿಕ್ ವೇಸ್ಟ್. ಸೊ ದೀಸ್ ನೈಟ್ರೋಜಿನಸ್ ವೇಸ್ಟಲ್ಲಿ ಯೂರಿಯಾ, ಯೂರಿಕ್ ಆ್ಯಸಿಡ್ ಆ್ಯಂಡ್ ಅಮೋನಿಯಾ, ದೀಸ್ ಆರ್ ದ 3 ಮೇಜರ್ nitrogenous waste that are excreted through our kidney system, through the urine, right? Formation of urine, structure of nephron, kidney, structure of kidney. So adella illi kalitira, and their elimination, right? Locomotion and movement, the skeletal system and the muscular system that cooperate for the moving organisms. So complete system illi barutte. Skeletal system kuda including the detail of skeletal system. Human skeleton. Next, neural control and coordination. How the neural system is present. The neural nervous tissue, okay, that constitute with a coordinated function. Adana complete illi barutte. Structure of brain and spinal cord, right? So along with that, so coordination of the tissue can be studied. And the last, the chemical coordination. In this chapter, we will be going through the different hormones and their control and their coordination to carry out the different functions of the body. So total these are the 22 chapters you need to learn in the first PU syllabus, first PU biology. ಹೇಳಿದಲ್ಲ, ಸೆಕೆಂಡ್ ಪಿ ಯುಗೆ ಬಂದಾಗ 16 ಚಾಪ್ಟರ್ಸ್ ಇರುತ್ತೆ. ಸೊ ಫಸ್ಟ್ ಇಯರಲ್ಲಿ ಸ್ವಲ್ಪ ನಿಮಗೆ ಜಾಸ್ತಿ ಟಾಪಿಕ್ ಅಂತ ಅನಿಸುತ್ತೆ, ಬಟ್ ಆದರೆ ಟಾಪಿಕ್ ಎಲ್ಲದು ಕೂಡ ರಿಲೇಟೆಡ್ ಇರುತ್ತೆ. ಆ್ಯಂಡ್ ದೀಸ್ ಆರ್ ಆಲ್ ವೆರಿ ಮಚ್ ಇಂಪಾರ್ಟೆಂಟ್ ಟಾಪಿಕ್.
ಆ್ಯಂಡ್ ಒನ್ ಮೋರ್ ಥಿಂಗ್, ಫಸ್ಟ್ ಪಿ ಯು ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಪ್ರತಿ ಕ್ಲಾಸನ್ನು ಕೂಡ ನೀವು ಸೀರಿಯಸ್ಸಾಗಿ ಓದ್ಕೋಬೇಕು. ಹಾಗೆ ಟೆಕ್ಸ್ಟ್ ಬುಕ್ ತೊಗೊಳ್ಳಿ ಎಲ್ಲರೂ ಕೂಡ. ಫಸ್ಟ್ ಪರ್ಚೇಸ್ ದ ಟೆಕ್ಸ್ಟ್ ಬುಕ್ಸ್ ಆರ್ ಅವೈಲಬಲ್ ಇನ್ ದ ಶಾಪ್, ಬುಕ್ ಶಾಪಲ್ಲಿ ಸಿಕ್ಕುತ್ತೆ. ಓಕೆ, ಟೆಕ್ಸ್ಟ್ ಬುಕ್ಸನ್ನು ಕಾಲೇಜಿಂದ ಪ್ರೊವೈಡ್ ಮಾಡೋದಿಲ್ಲ, ಟೆಕ್ಸ್ಟ್ ಬುಕ್ ಅಂತ ಸಿಗುತ್ತೆ, NCERT ಇದೆ ನಿಮಗಿರುತ್ತೆ, ತೊಗೊಳ್ಳಿ. ಆ ಬುಕ್ಕನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಫಸ್ಟ್ ಚಾಪ್ಟರ್, ಈಗ ನಾವು ಚಾಪ್ಟರ್ ಫಸ್ಟ್ ಅಂತಲೇ ಅಲ್ಲ, ಇದರಲ್ಲಿ ಯಾವುದಾದ್ರು ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಆ ಚಾಪ್ಟರ್ನ ತೊಗೊಳ್ಳಿ. ಆ ಚಾಪ್ಟರ್ಲಿ ನೀವು ಪೆನ್ಸಿಲ್ ತೊಗೊಂಡು ಪ್ರತಿಯೊಂದು ಲೈನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಈಚ್ ಆ್ಯಂಡ್ ಎವ್ರಿ ವರ್ಡ್ ಯು ನೀಡ್ ಟು ರಿಮೆಂಬರ್ ಆ್ಯಂಡ್ ಅದನ್ನು ಕಲಿಬೇಕು. ಯು ನೀಡ್ ಟು ಲರ್ನ್ ಈಚ್ ಆ್ಯಂಡ್ ಎವ್ರಿ ವರ್ಡ್ ಆಫ್ ದ ಟೆಕ್ಸ್ಟ್ ಬುಕ್ ಈಸ್ ದ ಬೈಬಲ್ ಇನ್ ಕೇಸ್ ಆಫ್ ಬಯಾಲಜಿ. ನಾನು ಹೇಳ್ತೀನಲ್ಲ, ಬಯಾಲಜಿ ಬುಕ್ಕೇ ನಮಗೆ ಬೈಬಲ್ ಫಾರ್ ಅವರ್ ನೀಟ್ ಎಕ್ಸಾಮಿನೇಷನ್ ಅಂತಲೇ ಹೇಳ್ತೀವಿ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟು. ಅದೊಂದು ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ದ ಮಾಸ್ಟರ್ ಕೀನೇ ಟೆಕ್ಸ್ಟ್ ಬುಕ್. ಸೊ ಹಾಗಾಗಿ ಇದನ್ನು ನೀವು ಟೆಕ್ಸ್ಟ್ ಬುಕ್ಕನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ನೋಟ್ಸ್ ಅಂತ ಏನು ನಾವು ಬೋರ್ಡ್ ಮೇಲೆ ಬರಿತಾ ಇರ್ತೀವಲ್ಲ, ಅದನ್ನೇ ನೀವು ಒಂದು ನೋಟ್ ಅಂತ ಪ್ರಿಪೇರ್ ಮಾಡ್ಕೊಳ್ಳಿ. ಬೋರ್ಡಲ್ಲಿ ನಾವೇನು ಬರಿತಾ ಇರ್ತೀವಿ ಅದನ್ನೇ ನೀವು ಒಂದು ನೋಟ್ ಅಂತ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಫ್ರಮ್ ಟುಮಾರೋ ಯು ವಿಲ್ ಬಿ ಗೆಟಿಂಗ್ ದ ಕ್ಲಾಸಸ್, ದ ಕಂಟಿನ್ಯೂಸ್ ಕ್ಲಾಸಸ್ ಇರುತ್ತೆ. ಸೊ ನೀವು ಆ ಕ್ಲಾಸನ್ನು ಕೇಳುವಾಗ, ಸೊ ಸ್ಟಾರ್ಟಿಂಗ್ ವಿತ್ ದ ಚಾಪ್ಟರ್ ಅಂತ ತೊಗೊಂಡ್ರೆ ಯಾವ ಚಾಪ್ಟರು ಅದಕ್ಕೆ ನೋಟ್ ಏನೇನು ಹೇಳ್ತಾ ಹೋಗ್ತೀವಿ, ಕಂಪ್ಲೀಟ್ ಡೀಟೇಲ್ನ ಅದರಲ್ಲಿ ನೋಟ್ ಮಾಡ್ಕೊಳ್ಳಿ. ಜೊತೆಗೆ ನೀಟ್ ಕೂಡ ಸೇರಿಸಿ ಹೇಳಿರ್ತೀವಿ. ಸಮ್ ಅಪ್ಲಿಕೇಶನ್ಸ್ ವಿಲ್ ಬಿ ಆಸ್ಕ್ಡ್ ಇನ್ ದ ನೀಟ್ ಎಕ್ಸಾಮಿನೇಷನ್ಸ್. ಅದು ನಿಮಗೆ ಕೆಲವು ಬುಕ್ಕಲ್ಲಿ ಇಲ್ಲದೇ ಇರೋದು ಇರುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಬಟ್ ಆದರೂ ಕೂಡ ನೀಟ್ಗೋಸ್ಕರ ಅದನ್ನು ನೆನ್ಪಿಟ್ಕೋಬೇಕಾಗತ್ತೆ ಅಪ್ಲಿಕೇಶನ್ಸು. ಹಾಗಾಗಿ ಬೋರ್ಡ್ ಎಕ್ಸಾಮಿನೇಷನ್ನು ಮತ್ತು ನೀಟ್ ಎಕ್ಸಾಮಿನೇಷನ್ ಎರಡಕ್ಕೂ ಸೇರಿಸಿ ಇಂಟಿಗ್ರೇಟೆಡ್ ಅಂತ ಹೇಳ್ತೀವಿ ನಾವು. ಇಂಟಿಗ್ರೇಟೆಡ್ ಕ್ಲಾಸಸ್ಸನ್ನೇ ನಾನು ಮಾಡ್ತಾ ಇರೋದು. ಸೊ ಹಾಗಾಗಿ ಇದನ್ನು ಕಂಪ್ಲೀಟ್ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಂಡು, ಸೊ ಇವತ್ತಿನ ಕ್ಲಾಸನ್ನು ಕಂಪ್ಲೀಟ್ ಮಾಡೋಣ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಹ್ಯಾವ್ ಎ ನೈಸ್ ಡೇ.